ಯಾರೋ ನೋಡಿ ಅಂಡರ್ವೇರ್ ಬಿಟ್ಟಿದ್ದಾರೆ ದೇವ್ರೆ. ಸ್ಮೋಕಿಂಗ್ ರೂಮ್ ತೊಗೊಂಡಿದ್ದೀನಿ ನಾನು, ಇರಲಿ ಯಾವುದಕ್ಕೂ ಟೆನ್ಷನ್ ಅಂದರೆ ಅಂತ ಹೇಳಿ. 12,450 rupees ಅನ್ಸುತ್ತೆ. ನನ್ನ ಜೀವ ನಮ್ಮ ಸರ್ ಡ್ರೈವರು ಹರ್ಷಿತ್ ಸರ್ ಹಾಯ್. ರೆಡ್ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. 10,000 ಕೊಟ್ಟು ಒಂದು ಶೂನ ತಂದಿದ್ದೀನಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇಲ್ಲಿಟ್ಟು ಮಾತಾಡ್ತೀನಿ ಇವಾಗ. ಸೊ ಏನಪ್ಪ ಅಂತ ಅಂದರೆ, ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಬೇಗ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಔಟ್ಫಿಟ್ ಫುಲ್ ಆಮ್ಸಿರೋ ಈ ಥರ ಒಂದು ಟಾಪ್ ಹಾಕಿದ್ದೀನಿ, ರೆಡ್ ಕಲರ್, ಫೇವ್ರೆಟ್ ರೆಡ್ ಕಲರ್. ಆ್ಯಂಡ್ ಪ್ಯಾಂಟ್ ಸವಾನದಲ್ಲಿ ಬೈ ಮಾಡಿದ್ದು ಬ್ಲ್ಯಾಕ್. ಓಕೆ, ಸೊ ನಾನು ಯಾಕೆ ಡೆಲ್ಲಿಗೆ ಹೋಗ್ತಿದ್ದೀನಿ ಏನು ಪ್ರತಿಯೊಂದು ಹೇಳ್ತೀನಿ. ಗೈಸ್, ಹೀಟ್ಲೆಸ್ ಕರ್ಲ್ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟ ಆಗಿರೋದು ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಟ್ರೈ ಮಾಡಿರೋದು ಹೀಟ್ಲೆಸ್ ಕರ್ಲ್ ಹೇಗೆ ಮಾಡ್ಕೊಳ್ಳೋದು ಅಂತ. ಅದು ವಿತ್ ಸಾಕ್ಸಿಂದ ಟ್ರೈ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೊಂದು ಸ್ವಲ್ಪ ಹೇರ್ ಸ್ಪ್ರೇ ಮಾಡಿದ್ದೀನಿ ಅಷ್ಟೇ, ಓಟೋಗ್ಬಿಡುತ್ತಲ್ಲ ಅಂತೇಳಿ. ಸೊ ಈ ಒಂದು ಔಟ್ಫಿಟ್ಟಿಗೆ ನಾನು ಹೊಸ ಶೂ ಗೈಸ್, ಸಿ ಹೊಸ ಶೂ ಪೂಮಾ. ಆಹಾ, ಇದು ಹಾಕ್ಕೊಳಕ್ಕೆ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. 10,000 ಕೊಟ್ಟು ಒಂದು ಶೂನ ತಂದಿದ್ದೀನಿ. ಇದನ್ನ ಹಾಕೊಬೇಕು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ವೈಟ್ ಕಲರ್ ಹತ್ರ ಆಲ್ರೆಡಿ ಇದೆ. ಅಯ್ಯೋ, ಆದ್ರೂ ವೈಟ್. ಸೊ ಇದಕ್ಕೆ ಸಾಕ್ಸ್ ಈ ಥರ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ನಿಮಗೆ ಹೇಳ್ತೀನಿ ಗೈಸ್. ಏನು ಗೊತ್ತಾ, ನಾನು ಫಸ್ಟ್ ಒಂದು ಪೂಮಾ ತೊಗೊಂಡಿದ್ದೆ, ಬಟ್ ಅದು ಸೈಜು ಆಗಲಿಲ್ಲ ಅಂದ್ಬಿಟ್ಟು ಅದು ಹಂಗೆ ಯಾರಿಗೂ ಕೊಟ್ಬಿಟ್ಟೆ. ಅದಾದಮೇಲೆ ನಿಜ ಒಂದು ಸ್ವಲ್ಪ ಹೊಟ್ಟೆ ಉರಿತು. ಅಯ್ಯೋ, 10,000 ಕೊಟ್ಟು ತೊಗೊಬೇಕಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಹಾಕೊಬೇಕು. ಬ್ರ್ಯಾಂಡೆಡ್ಡು ಶೋಕಿ ಮಾಡಬೇಕು ಅಂತ ಅಂದರೆ ತಗೊಳ್ಳೇಬೇಕು, ಹಾಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಮತ್ತೆ ಗೈಸ್, ಏನು ಸಮಾಚಾರ? ನಾನು ಪದೇ ಹೇಳ್ತಾ ಇದ್ದೀನಿ, ಡೈಲಿ ವ್ಲಾಗ್ ಮಾಡಿ ಗೈಸ್. ಐ ಡೋಂಟ್ ಹ್ಯಾವ್ ಟೈಮ್ ಗೈಸ್, ಸೀರಿಯಸ್ಲಿ ನನಗೆ ಟೈಮೇ ಇಲ್ಲ ವ್ಲಾಗ್ನ ಮಾಡೋಕ್ಕೆ. ಹೇಗೆ ಕಾಣ್ತಿದೆಯಪ್ಪ ಇದು? ಐ ಥಿಂಕ್ ಸೂಪರ್. ಸಿ, ನನಗೆ ಈ ನಡುವೆ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕಬೇಕು ಅಂತ ಇಲ್ಲ, ಬಟ್ ಬ್ರ್ಯಾಂಡೆಡ್ ಶೂ ಹಾಕಬೇಕು ಅಂತ. ಫೈನಲಿ ನನ್ನ ಬ್ಯಾಗ್ ಹೋಗ್ತಾ ಇದ್ದೀನಿ. ಬಾಯ್ ಗೈಸ್. ಓ ಬಾಯ್ ಮಗ್ನೆ, ಬೇಗ ಬಂದ್ಬಿಡ್ತೀನಿ. ಕ್ಯಾ ಬಾಯ್ ಬಂಗಾರ. ಅಲ್ಲಿ ಸರ್ ಡ್ರೈವರ್ ಇದ್ದಾರಲ್ಲ, ಅವ್ರು ಕರ್ಕೊಂಡು ಹೋಗ್ತು. ಬಾಯ್ ಮಮ್ಮಿ, ಟೈಮ್ ಆಯಿತು. ಸ್ವೀಟ್ ತಿಂತಾ ಇದ್ದೀನಿ ಗೈಸ್. ಕೆಳಗಡೆ ಬಂದು ಹರ್ಷಿತ್ ಅಂತ ನಮ್ಮ ಸರ್ ಡ್ರೈವರು. ಹರ್ಷಿತ್ ಸರ್ ಹಾಯ್. ರೆಡ್ ಸೇಮ್ ಗೈಸ್. ಏನು ಗೊತ್ತಾ, ನಮ್ಮ ಮನೆಯಿಂದ ಏರ್ಪೋರ್ಟಿಗೆ 1 hour ಮೇಲೆ ಬೇಕು ಟೈಮು. 2 o'clock ಆಗಿದೆ, 2:05 ಆಗಿದೆ. ನಮ್ಮ ಸರ್ ಇನ್ನೂ ಬಂದಿಲ್ಲ. ಫ್ಲೈಟ್ ಇರೋದು 4:30. ಹೆಂಗಿರಬೇಕು? ನನಗೇನಾಗಬೇಕು ಫ್ಲೈಟ್ ಮಿಸ್ ಆದರೆ? ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಫೈನಲಿ ಬ್ಯಾಗೆಲ್ಲ ಚೆಕ್ಕಿಂಗ್ ಮಾಡಿಸಿ ಬ್ಯಾಗೇಜಿಗೆ ಹಾಕಿ ಬ್ಯಾಗೇಜ್ ಕೊಟ್ಟು ತಲೆ ಕೆಟ್ಟೋಯ್ತು. ಕುತ್ಕೊಂಡಿದ್ದೀನಿ, ನೋಡಿದ್ರೆ ಫ್ಲೈಟ್ ಡಿಲೇ ಆಗಿದೆ. ಏನು ಗೊತ್ತಾ, ತುಂಬ ಫ್ಲೈಟ್ ಇನ್ನೇನೋ ಮಿಸ್ಸೇ ಆಗಿಬಿಡುತ್ತೆ ಅನ್ಬೇಕಾದ್ರೆ ಟೈಮೇ ಇರಲ್ಲ. ಇನ್ನೇನು ಮಿಸ್ ಆಯಿತು ಅಂತ ಬಂದೆ, ನೋಡಿದ್ರೆ ಫ್ಲೈಟ್ ಡಿಲೇ. 4:10 ಟೈಮ್. ಹ್ಯಾಂಡ್ ಬ್ಯಾಗ್. ಸೊ ತಲೆ ನೋವ್ತಿದೆ.
ಏರ್ಪೋರ್ಟಿಗೆ ಬಂದರೆ ನಾನು ಮಸ್ಟ್ ಆ್ಯಂಡ್ ಶುಡ್ ಕಾಫಿ ಕುಡಿತೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅದಕ್ಕೆ ಇವಾಗ ಕಾಫಿ ಕುಡಿಯೋಣ ಅಂತ. ನೋಡಿ ಕಾಫಿ. ನನ್ನ ಜೀವ ಕಾಫಿ. ಕಾಫಿಗೆ ಏನಿಲ್ಲ ಅಂದರೆ ಎಷ್ಟಿರುತ್ತೆ? 240 rupees. ಹಿಂಗೆ ವಿಂಡೋ ಸೀಟ್ ನಾವು ಗೊತ್ತಲ್ಲ, ನನ್ನ ಮುಖಕ್ಕೆ ಹೊಡಿತದೆ ಬಿಸಿಲು. ನಾನು ಬ್ರೌನ್ ಕಲರ ಇಲ್ಲ, ನಾನು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ನೋಡಿ ಗೈಸ್, ಇದು ಒಂದು 10-15 ನಿಮಿಷ ಬಿಟ್ಟು ತಿನ್ನಬೇಕು. ಓಕೆ, ತುಂಬ ಹೊಟ್ಟೆ ಹಸಿತಾಯಿತು, ಅದಕ್ಕೆ ಮಾಡಿ. ಫ್ಲೈಟಿಗೆ ಬಂದಾಗಲೇ ಹೊಟ್ಟೆ ಹಸಿಯುತ್ತೆ ಅಂತ ಏನಿಲ್ಲ, ಮನೆಯಿಂದ ಬರಬೇಕಾದ್ರೆ ತಿನ್ಕೊಂಡು ಬಂದಿರಲಿಲ್ಲ. ಸೊ ಹಾಗಾಗಿ ಇನ್ನೇನಿಲ್ಲ, ಎಷ್ಟು ಬೇಗ ತಿಂತೀನಿ ಅಂತ ಅನಿಸಿದೆ ನನಗೆ. ತುಂಬ ಹೊಟ್ಟೆ ಹಸಿತೈತೆ. ಬೆಳಿಗ್ಗೆ 2 ದೋಸೆ ತಿಂದಿದ್ದೆ ಅಷ್ಟೇ, ಮತ್ತು ಏನೂ ತಿಂದಿಲ್ಲ. ಒಂದು ಕಾಫಿ ಕುಡಿದೆ ಅಷ್ಟೇ. ಇದಕ್ಕೆ ಹಾಟ್ ವಾಟರ್ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟಿದ್ದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತಿನ್ನೋಣ ಅಂತ ಹೇಳಿ. ನೀವು ನೋಡ್ಬೋದು, ಇವತ್ತು ಮಂಡೇ, ಎಷ್ಟು ಪ್ಯೂರ್ ವೆಜಿಟೇರಿಯನ್. ಅದಕ್ಕೆ ನನಗೇನೋ ವೆಜ್ ಅಂದರೆ ನಂಗೆ ಇಷ್ಟ ಆಗಲ್ಲ ಅಪ್ಪ. ಗೌಡ್ರು ಅಂತ ಅಲ್ಲ, ನಂಗೆ ವೆಜ್ಜೇ ಇಷ್ಟ ಇಲ್ಲ. ಯಾವಾಗಲೂ ನಾನ್ ವೆಜ್ ಅಂತಲೇ ಇರ್ತೀನಿ. ಚೆನ್ನಾಗಿದೆ. ಬೆಂಗಳೂರಿಂದ ಡೆಲ್ಲಿಗೆ 2.5 hour. ಅಮ್ಮ ಕೂತ್ಕೊಳ್ಳೋಕ್ಕಾಗಲ್ಲಪ್ಪ, ತಲೆನೋವು. ನಿದ್ದೆ ಬಂದರೆ ಓಕೆ, ನಿದ್ದೆನೂ ಬರ್ತಿಲ್ಲ, ಏನಿಲ್ಲ. ಪೂರ ಬ್ಲ್ಯಾಕ್ ಆಗಿಬಿಟ್ಟಿದೆ, ಏನೂ ಕಾಣಿಸ್ತಿಲ್ಲ. ತಲೆ ಕೆಟ್ಟಿ ಕೆರೆ ಹಿಡಿದಿದೆ ನನಗೆ. ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಒಂಥರ ಹಿಂಸೆ ಆಗ್ತಿದೆ. ಟೈಮಿಗೆ ಎಷ್ಟು ಗೊತ್ತಾ? 7:33. ಕೈಸಲ್ಲಿ ಕಾಣಿಸ್ತಿದೆಯಲ್ಲ, ಅದೇನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ? ಅಷ್ಟು ಮನೆಗಳಿದೆಯಾ ಅಥವಾ ಏನದು ಎತ್ತ? ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇನ್ನೇನು ಒಂದು 10 to 15 minutes ಇದೆ ಡೆಲ್ಲಿಗೆ ರೀಚ್ ಆಗೋಕ್ಕೆ. ಆವಾಗ ನಂಗೆ ಇದು ಲಿಟ್ರಲಿ ನನಗೆ ಗೊತ್ತಾಗಲಿಲ್ಲ ಗೈಸ್, ಅದೇನು ಎತ್ತ ಅಂತ. ಹಾಗಾಗಿ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಆಯಿತಾ? ಬಂದೆ, ಅಲ್ಲಿಂದ ಬ್ಯಾಗೇಜ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ಗೈಸ್, ಫಸ್ಟ್ ಟೈಮ್ ನಾನು ಡೆಲ್ಲಿ ಏರ್ಪೋರ್ಟಿಗೆ ಬಂದಿರೋದು. ಡೆಲ್ಲಿ ಏರ್ಪೋರ್ಟ್ ಕೂಡ ಚೆನ್ನಾಗಿದೆ, ಇಷ್ಟ ಆಯಿತು. ಯಾರೋ ನೋಡಿ ಅಂಡರ್ವೇರ್ ಬಿಟ್ಟಿದ್ದಾರೆ. ದೇವ್ರೇ, ಬ್ಯಾಗೇಜ್ ಬರೋ ಹತ್ರ ನಾವು ವೆಯ್ಟ್ ಮಾಡ್ತಾ ಇದ್ದೀನ. 20 minutes ಇಂದ ವೆಯ್ಟ್ ಮಾಡ್ತಿದ್ದೆ, ನನ್ನ ಬ್ಯಾಗೇಜ್ ಇನ್ನೂ ಸಿಕ್ಕಿಲ್ಲ. ಕರ್ಮ, ಫೈನಲಿ ನನ್ನ ಬ್ಯಾಗ್ ಬರ್ತಿದೆ ನೋಡಿ ಗೈಸ್. ಅಮೆರಿಕನ್ ಟೂರಿಸ್ಟರ್ಸ್. ಯಾ, ಇಲ್ಲಿ ಬ್ಯಾಗ್ ತಗೊಳ್ಳೋದು ಒಂದೇ, ನೆನ್ಕೊಳ್ಳೋದು ಒಂದೇ. ಎಷ್ಟು ಗಲೀಜ್ ಮಾಡಿದ್ದಾರೆ ನೋಡಿ. ರ್ಯಾಪ ಮಾಡಿಸ್ಬೇಕಿತ್ತು. ಗೈಸ್ ಲಿಟ್ರಲಿ ನನಗೆ ಎಷ್ಟು ಟಯರ್ಡ್ ಆಗಿದೆ ಅಂದರೆ ನಂಗೆ ಗೊತ್ತಿಲ್ಲ. 3 hours ಎಲ್ಲ ಫ್ಲೈಟಲ್ಲಿ ಜರ್ನಿ ಮಾಡಿದ್ದೀನಿ, ಬಟ್ ಫಾರ್ ದ ಫಸ್ಟ್ ಟೈಮ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಬ್ಯಾಗ್ ಇಟ್ಕೊಂಡು ಕೂತಿದ್ದೀನಿ. ಇವಾಗ ಹೋಟೆಲ್ಗೆ ಹೋಗಬೇಕು. ನಮ್ಮ ಸರ್ ಯಾವ ಹೋಟೆಲ್ ಬುಕ್ ಮಾಡಿಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ
ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಬಂದ ತಕ್ಷಣ ಹೋಗಬೇಕು. ಏನಾದ್ರು ತಿನ್ನಬೇಕು, ಹೊಟ್ಟೆನೂ ತುಂಬಿಲ್ಲ. ಮ್ಯಾಗಿ ತಿಂದಿದ್ದು ಹೊಟ್ಟೆ ತುಂಬಿಲ್ಲ ನನಗೆ. ಗೈಸ್ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಒಂದಷ್ಟು ಫುಡ್ ಆರ್ಡ್ರ್ ಮಾಡಿದ್ದೀನಿ. ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ಆ್ಯಂಡ್ ನನ್ನ ರೂಮ್ ಹೇಗಿದೆ ಅಂತಲೂ ಕೂಡ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಗೊತ್ತಾ. ನಂಗೆ ಹೇಳಿಲ್ವಾ ನಿಜ, ಒಂದು 5 hours ಎಲ್ಲ ಟ್ರಾವೆಲ್ ಮಾಡಿದ್ದೀನಿ ನಾನು ಇದರಲ್ಲಿ, ಫ್ಲೈಟಲ್ಲಿ. ಬಟ್ ಯಾಕೋ ಇವತ್ತು ಸಿಕ್ಕಾಪಟ್ಟೆ ಫಸ್ಟ್ ಟೈಮ್ ಫುಲ್ ನನಗೊಂಥರ ಟಯರ್ಡ್ ಫೀಲ್ ಆಗಿಬಿಡ್ತು. ಸೊ ಸಿ ಫುಡ್ ಇಷ್ಟು ಏನು ಆರ್ಡ್ರ್ ಮಾಡಿದ್ದೀನಿ ಗೊತ್ತಾ. ಒಂದು ಫುಡ್ಡು, ಒಂದು ರೋಟಿ, ಇನ್ನೊಂದು ಅಯ್ಯೋ ರಾಮ ಪನ್ನೀರ್ ಟಿಕ್ಕಾ. ಇದು ಮಶ್ರೂಮ್ ಟಿಕ್ಕಾ. ಆ್ಯಂಡ್ ಇದು ರೋಟಿ ಮತ್ತು ಪನ್ನೀರ್ ಟಿಕ್ಕಾ ಮಸಾಲ ಇದೆ. ಒಬ್ಬ ನನ್ನ ರೂಮ್ ಹೆಂಗಿದೆ ಗೊತ್ತಾ ನೋಡಿ. ಎಂಟ್ರೆ ಇಲ್ಲಿ ಬಂದ ತಕ್ಷಣ ಒಂದು ಮಿರರು. ಸೊ ಅಲ್ಲಿ ಬೆಡ್ ಲೈಟ್ ಇದೆ, ಬೆಡ್ಡು. ಇನ್ನೂ ಏನೂ ಮಾಡಿಲ್ಲ ನಾನು ನೋಡಿ. ಬೆಡ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನಾಳೆ ಏನು ಹಾಕೊಂಡು ಹೋಗ್ಬೇಕು, ಹೀಲ್ಸ್ ಎತ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಅಲ್ಲೊಂದು ಟವಲ್ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನನ್ನ ಬ್ಯಾಗೇಜು ಫುಲ್ ಇಷ್ಟು. ಮತ್ತು ನೋಡಿ ಇಷ್ಟು. ಇಲ್ಲಿ ಕೆಳಗಡೆ ಒಂದು ಸ್ಮಾಲ್ ಫ್ರಿಡ್ಜ್ ಇದೆ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಇದಿದೆ ಏನಾದ್ರು ಇಟ್ಕೊಳ್ಳೋಕ್ಕೆ ಅಂತ ಹೇಳಿ. ಸೊ ಟೈಮ್ ಆಗಿಬಿಡ್ದೆ, ಹೊಟ್ಟೆ ಹಸಿತೈತೆ, ತಿಂತೀನಿ. ಸೊ ಇಷ್ಟೇ ನನ್ನ ಪುಟ್ಟ ರೂಮ್. ಬಟ್ ಇದಕ್ಕೆ ಗೈಸ್ ನಂಬ್ತಿರೋ ಬಿಡ್ತಿರೋ ಸ್ಮೋಕಿಂಗ್ ರೂಮ್ ತೊಗೊಂಡಿದ್ದೀನಿ ನಾನು. ಇರಲಿ ಅದಕ್ಕೂ ಟೆನ್ಷನ್ ಅಂದರೆ ಅಂತ ಹೇಳಿ. 12,450 rupees ಅನಿಸುತ್ತೆ ಈ ಚಿಕ್ಕ ರೂಮ್ಗೆ. ಇದು 5 star ಇದು ಹೋಟೆಲ್, ಇದು 5 star ಹೋಟೆಲ್. ಹಿಂಗಿರುತ್ತಾ? ಆದರೂ ಅಪ್ಪ ದೇವ್ರೆ, ನಿಜವಾಗ್ಲೂ 12,450 rupees. ಓಕೆ, ಏನು ಮಾಡೋಕ್ಕಲ್ಲ. ಎಸ್, ಏನಾದರೂ ವಿಡಿಯೋ ಮಾಡಿದ್ರೆ ಇದಕ್ಕೆ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.